ವೆರಿ ಗುಡ್ ಮಾರ್ನಿಂಗ್. ನೀವು ಟಾರ್ಗೆಟನ್ನು ಹಾಕ್ತೀರಿ, ಆದರೆ ಅದನ್ನು ಟ್ರ್ಯಾಕಿಂಗ್ ಮಾಡಬೇಕು ಅಥವಾ ಬೇಡವಾ, ಹೇಗೆ ಮಾಡಬೇಕು, ಅದು ಯು ಪಿ ಎಸ್ ಸಿ ಪ್ರಿಪ್ರೇಷನಲ್ಲಿ ಯಾವ ಥರ ಟ್ರ್ಯಾಕಿಂಗ್ ಮಾಡಬೇಕಾಗತ್ತೆ, ಪ್ರತಿ ದಿನದ ಒಂದು ಎನರ್ಜಿ ಅಥವಾ ಟೈಮ್, ಒಂದು ಕೋಆರ್ಡಿನೇಷನ್ ಆ ಸಬ್ಜೆಕ್ಟಿನಕ್ಕ ಹೋಗ್ತಾ ಇದೆಯಾ ಅನ್ನುವಂಥದ್ದು ತಿಳ್ಕೊಳ್ಳೇಬೇಕು. ನಿಮಗೆ ಗೊತ್ತಿದೆ, ಕೇವಲ ಟಾರ್ಗೆಟಿಂದ ಏನೂ ಆಗಲ್ಲ. ಈಗ ನಿಮಗೆ ಪ್ರಿಲಿಮ್ಸ್ ಇದೆ, ಮೇನ್ಸ್ ಇದೆ ಅಥವಾ ಇಂಟರ್ವ್ಯೂ ಇದೆ. ಪ್ರಿಲಿಮ್ಸ್ ಮತ್ತು ಮೇನ್ಸನ್ನು ಕೆಲವರು ಇಂಟಿಗ್ರೇಟೆಡ್ ಸ್ಟಡಿ ಮಾಡ್ತಾರೆ, ಇನ್ನು ಕೆಲವರು ಬರೀ ಮೇನ್ಸನ್ನು ಮಾಡ್ತಾರೆ. ಇದಕ್ಕೆ ಟ್ರ್ಯಾಕಿಂಗ್ ಅವಶ್ಯಕತೆ ಯಾಕೆ ಬೇಕು ಅನ್ನುವಂಥದ್ದು. ಈಗ ನೋಡಿ, ಜನರಲ್ ಸ್ಟಡೀಸ್ 3 ಅಥವಾ 2 ಅಥವಾ 1ನಲ್ಲಿ ನಿಮಗೆ 20 ಕ್ವಶನ್ 20 ಟಾಪಿಕ್ ಮೇಲೆ ಕೊಡ್ತಾರೆ. ಈಗೇನಾಗುತ್ತೆ, 20 ಟಾಪಿಕ್ಕನ್ನು ನೀವು ಈ ಹಿಂದೆ ಡಿಗ್ರಿಗಳಲ್ಲಿ ಕೂಡ ಅಷ್ಟು ಡೆಪ್ತ್ ಆ್ಯಂಡ್ ಡೈವರ್ಸಿಟಿಯಲ್ಲಿ ನೋಡಿರೋಗಿಲ್ಲ. ಅಲ್ಲಿನ ಒಂದು ಓದುವಿಕೆಯೇ ಬೇರೆ, ಇಲ್ಲಿನ ಒಂದು ಓದುವಿಕೆಯೇ ಬೇರೆ. ಹೇಗೆ ಟ್ರ್ಯಾಕಿಂಗ್ ಮಾಡಬೇಕು? ಫಾರ್ ಎಕ್ಸಾಂಪಲ್, ನಿಮ್ಮ ಓದು ಎಷ್ಟು ಮಾರ್ಕಿಗೆ ಅಥವಾ ಯಾವ ಟಾಪಿಕ್ ಇದೆ, ಯಾವ ಟಾಪಿಕ್ ಮೇಲೆ ಕ್ವಶನ್ ಕೊಡ್ತಾನೆ ಅನ್ನುವಂತಹ ಒಂದು ಕ್ಲಾರಿಟಿ ಮತ್ತು ಸಿಲೆಬಸ್ ಓರಿಯೆಂಟೆಡ್ ಆಗಿದ್ದಲ್ಲಿ ಆವಾಗ ಮಾತ್ರ ನೀವು ಟ್ರ್ಯಾಕಿಂಗ್ ಮಾಡಲಿಕ್ಕಾಗುತ್ತೆ. ಈ ಟ್ರ್ಯಾಕಿಂಗ್ ಮಾಡಬೇಕಾದ್ರೆ ಮೊದಲನೇ ಇಂಪಾರ್ಟೆಂಟ್ ಟಾಸ್ಕ್, ಇನ್ಫಾರ್ಮೇಷನ್ ನಿಮ್ಮ ಬುತ್ತೋನೆ ಕರೆಕ್ಟಾಗಿದೆಯಾ, ನಿಮ್ಮ ನೋಟ್ಸ್ ನಿಮ್ಮ ಹತ್ರ ಇದೆಯಾ ಅನ್ನುವಂಥದ್ದು. ಎರಡನೇ ಇಂಪಾರ್ಟೆಂಟ್ ಟಾಪಿಕ್, ನಿಮ್ಮ ಸಿಲೆಬಸ್ ಏನಿದೆ ಆ ಸಿಲೆಬಸ್ಸು, ಕ್ವಶನ್ ಪೇಪರಿನ ಪ್ಯಾಟರ್ನ್ ಮತ್ತು ಎಷ್ಟು ಮಾರ್ಕು ಯಾವ ಟಾಪಿಕ್ ಮೇಲೆ ಎಷ್ಟು ಹೈ ನಂಬರ್ ಆಫ್ ಕ್ವಶನನ್ನು ಕೊಡ್ತಾರೆ ಅನ್ನುವಂಥದ್ದು. ಈಗ ಮೇನ್ಸ್ ಪ್ರಿಪರೇಷನ್ ಮಾಡ್ತೀರಿ ಅಥವಾ ಪ್ರಿಲಿಮ್ಸ್ ಪ್ರಿಪರೇಷನ್ ಮಾಡ್ತೀರಿ, ಯಾವಾಗ ನಿಮ್ಮ ಹತ್ರ ಇಷ್ಟು ವಿಚಾರಗಳು ತಲೆನಿಕ್ಕು ನೀವು ಟ್ರ್ಯಾಕಿಂಗ್ ಮಾಡಲಿಕ್ಕಾಗತ್ತೆ. ಎಕ್ಸಾಂಪಲ್ ಏನು, ಒಂದು ಸಿಲೆಬಸ್ಸಿಗೆ, ಈಗ GS3 ಸಿಲೆಬಸ್ಸಲ್ಲಿ ಎಕನಾಮಿಕ್ಸ್, ಕೋರ್ ಎಕನಾಮಿಕ್ಸ್ ಇದೆ, ಅದರಲ್ಲಿ ಲಿಬರಲೈಸೇಷನ್ ಅಥವಾ ಇನ್ಕ್ಲೂಸಿವ್ ಗ್ರೋತ್, ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಆ ಥರದ ಒಂದು ಕಾನ್ಸೆಪ್ಟ್ ಇದೆ. ಅಗ್ರಿಕಲ್ಚರಲ್ಲಿ 14 ಎಲಿಮೆಂಟ್ ಇದೆ. ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಮಾರ್ಕೆಟಿಂಗ್, ಸಬ್ಸಿಡಿ, ಕ್ರಾಪ್ ಇನ್ಶೂರೆನ್ಸ್, ಪ್ಯಾಟರ್ನ್ಸ್, ಅನಿಮಲ್ ರೇರಿಂಗ್, ಸಬ್ಸಿಡಿ, ಎಂಥ ವಿಚಾರಗಳಿದೆ. ಈ ವಿಚಾರವನ್ನು ಕೇವಲ ಇಷ್ಟೇ ದಿನದಲ್ಲಿ ಮಾಡ್ತೇನೆ ಅನ್ನುವಂಥದ್ದು ಟಾರ್ಗೆಟ್ ಅಲ್ಲ. ನಿಮ್ಮ ಟ್ರ್ಯಾಕಿಂಗ್ ಯಾವ ಥರ ಇರಬೇಕಂದ್ರೆ, ಇವತ್ತಿನ ಪ್ರಿಪರೇಷನಲ್ಲಿ ಒಂದಷ್ಟು, ಸಪೋಸು ಈಗ ನಿಮಗೆ ಅಗ್ರಿಕಲ್ಚರ್ ಅಂತ ಒಂದು ಟಾಪಿಕ್ ಇದೆ. ಇದರಲ್ಲಿ 14 ಎಲಿಮೆಂಟಿಗೆ ಮೇನ್ಸಿದೆ. ಓಕೆ, ಈ 14 ಎಲಿಮೆಂಟನ್ನು ನೀವು 3 ದಿನದಲ್ಲಿ ಮುಗಿಸ್ಬೇಕು ಅನ್ನುವಂಥದ್ದು ಟಾರ್ಗೆಟ್. ಆದರೆ ಈ 14 ಎಲಿಮೆಂಟ್ ಯಾವುದು ಅನ್ನೋದನ್ನು ನೋಡಬೇಕು. ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಇನ್ಶೂರೆನ್ಸ್, ಮಾರ್ಕೆಟಿಂಗ್, ಸಬ್ಸಿಡಿ, ಕ್ರಾಪ್ ಇನ್ಶೂರೆನ್ಸ್, ಪ್ಯಾಟರ್ನ್, ಅದು ಇವಾಗ ಏನಾಗುತ್ತೆ, ಈ 3 ದಿನದಲ್ಲಿ ಒಂದು ಕಾಮನ್ ಮಿನಿಮಮ್ ಅಜೆಂಡಾ ಇರ್ತದಲ್ಲ, ಅದನ್ನು ಫಸ್ಟ್ ಓದಬೇಕಾಗುತ್ತೆ. ನೆಕ್ಸ್ಟ್ ಅದರಲ್ಲಿ ಕೋರ್ ಕಾನ್ಸೆಪ್ಟ್ ಏನಿದೆ ಈ ಅಗ್ರಿಕಲ್ಚರಲ್ಲಿ ಎಂಟೈರ್ 14 ಎಲಿಮೆಂಟ್ಸ್, ಅದನ್ನು 2ನೇ ಸಲ ಓದಬೇಕಾಗುತ್ತೆ. 3ನೇ ಸಲ ಯಾವುದೇ ವಿಚಾರ ಕೊಡಲಿ ಅದನ್ನು ಇಂಟಿಗ್ರೇಟ್ ಮಾಡಬೇಕು. ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್, ಕ್ರಾಪ್ ಇನ್ಶೂರೆನ್ಸ್. ಆವಾಗೇನಾಗುತ್ತೆ, ನಿಮ್ಮ ಓದು ಕೇವಲ ನಿಮ್ಮ ಟ್ರ್ಯಾಕಿಂಗ್ ಅಥವಾ ನಿಮ್ಮ ಟಾರ್ಗೆಟ್ ಏನಿದೆ ಅದಕ್ಕೆ ಸಮ ಆಗುತ್ತೆ. ಟ್ರ್ಯಾಕಿಂಗ್ ಮತ್ತು ಟಾರ್ಗೆಟ್ ಸಮ ಆಗಬೇಕು ಅಂದರೆ ಟೈಮ್ ಮತ್ತು ಎನರ್ಜಿ ನಿಮ್ಮ ಇನ್ಫಾರ್ಮೇಷನಿನ ಒಂದು ಮ್ಯೂಚುವಲ್ ಆಗಿರಬೇಕು. ಯಾವಾಗ ನೀವು ಈ ಥರ ಟಾರ್ಗೆಟನ್ನು ಹಾಕ್ಕೊಂಡು ಟ್ರ್ಯಾಕಿಂಗನ್ನು ಮಾಡ್ತೀರಿ, ಇವತ್ತು ನಾನು ಇಷ್ಟು ಓದಿದೆ, ಸಪೋಸ್ ಓದಲಿಕ್ಕೆ ಆಗ್ತಾ ಇರೋದಿಲ್ಲ, ಒಂದು ಕಾನ್ಸೆಪ್ಟ್ ಓದಲಿಕ್ಕೆ ಆಗ್ತಾ ಇರೋಲ್ಲ, ಮೊದಲನೇ ದಿನವೇ ನೀವು ಅದನ್ನು ತಿಳ್ಕೊಂಡು ತುಂಬ್ಕೊಂಡ್ರೆ ಅದ್ಭುತವಾಗಿ ನೀವು ಅದನ್ನು ರಿಫೈನ್ ಮಾಡ್ಕೋಬೋದು. ಇವತ್ತು ಮೋಸ್ಟ್ ಪ್ರಾಬಬಲಿ ಸೈಬರ್ ಸೆಕ್ಯೂರಿಟಿ ಮಾಡಬೇಕಂತ ಇದ್ರಿ, ಆದರೆ ಆಗಲಿಲ್ಲ, ಅಷ್ಟು ಟೈಮ್ ಇಲ್ಲ ನಿಮಗೆ. ಆಗ ನೀವು ಲೋ ಹ್ಯಾಂಗಿಂಗ್ ಫ್ರೂಟ್ ಯಾವುದಿದೆ, ಇನ್ಕ್ಲೂಸಿವ್ ಗ್ರೋತ್ ಇದೆ, ಇದನ್ನು ನಾನು ಮುಗಿಸ್ತೀನಿ ಅಂತ ಯಾವಾಗ ನಿಮ್ಮ ಮನಸ್ಸಿಗೆ ಬರ್ತದೆ, ಇದು ಟಾರ್ಗೆಟ್. ಅದನ್ನು ಹೇಗೆ ಮುಗಿಸ್ತೀನಿ ಅನ್ನುವಂಥದ್ದು 1 2 3 ವಿಧ ಏನು ಹೇಳಿದೆ, ಅದು ನಿಮ್ಮ ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ತೋರಿಸ್ತದೆ ಮತ್ತು ಟ್ರ್ಯಾಕಿಂಗಿಗೆ ಅನುಕೂಲ ಮಾಡ್ತದೆ. ಈಗ ಮ್ಯೂಚುವಲ್ ಇಂಟ್ರೆಸ್ಟ್ ಇನ್ ದಿ ಟಾಪಿಕ್, ಯಾವುದೇ ವಿಚಾರ ನನಗೆ ಹ್ಯಾಪಿ ಇದೆ, ನನಗೆ ಹ್ಯಾಪಿ ಇಲ್ಲ ಅನ್ನುವಂಥದ್ದಲ್ಲ. ಯಾವ ವಿಚಾರವನ್ನು ನೀವು ಟ್ರ್ಯಾಕಿಂಗಿಗೆ ಕೊಂಡೋಗ್ತೀರಿ, ಟಾರ್ಗೆಟ್ ಅದಾಗದೇ ಫಿಕ್ಸ್ ಆಗುತ್ತೆ. ಇಲ್ಲಿ ಬೇಕಾಗಿರೋದು ಏನಂದರೆ ಟ್ರಯಾಂಗಲ್. ಏನು, ಇದು ಒಂದು ಟಾರ್ಗೆಟ್, ನೀವು ಈ ಟಾರ್ಗೆಟಿಂದ ಇಲ್ಲಿಗೆ ಹೋಗ್ತೀರಿ ಟ್ರ್ಯಾಕಿಂಗ್ ಮಾಡಲಿಕ್ಕೆ, ಟ್ರ್ಯಾಕಿಂಗ್ ಮಾಡಿದ್ದೀರಿ, ಮತ್ತೆ ಅದೇ ಟಾರ್ಗೆಟ್ ಹತ್ರ ಹೋಗ್ರಿ. ಸೊ ಇಟಿಗೆ ಕಮ್ಯುಟೇಟಿವ್ ಪ್ರಾಪರ್ಟಿ, ಪರಿವರ್ತನಾ ನಿಯಮ, A=B, B=A. ಸೊ ನಿಮ್ಮಲ್ಲಿ ನಿಮ್ಮ ಓದು ಪ್ರಿಲಿಮ್ಸ್ ಅಥವಾ ಮೇನ್ಸ್ ಯಾವುದೇ ಆಗಿರ್ಬೋದು, ಟಾರ್ಗೆಟ್ ಇರಬೇಕು, ಟ್ರ್ಯಾಕಿಂಗ್ ಇರಬೇಕು, ಟೈಮ್ ಸೆನ್ಸ್ ಇರಬೇಕು, ಎನರ್ಜಿ ಮೋಡ್ ಇರಬೇಕು. ಆವಾಗ ನೀವು ಬ್ರಿಲಿಯಂಟ್ ವೇಯಲ್ಲಿ ನಿಮ್ಮ ಟೈಮನ್ನು ಯುಟಿಲಿಟಿ ಮಾಡ್ಬೋದು.